ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತದ, ಕಾಲು ಬಿದ್ದು ಕಾಲುಂಗುರ ಹಚ್ಕೊಳ್ಳೋದು ಅಂದರೆ ಏನು ಅನ್ನೋದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಒಬ್ಬ ದೊಡ್ಡ ಸಾಕ್ಷಿ. ನಿರಂತರವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿಸೋ ಪ್ರಯತ್ನ ಮಾಡಿದರು. ಆದರೆ ಅದಕ್ಕೆ ಎಲ್ಲೇ ಬಿರುಸಾಗಬೇಕು ಅಲ್ಲಿ ಬಿರುಸಾದರು. ಅವರಿಗೆ ದೇವರಂತ ಕರೆದ್ರು, ವೇದ ಸಮಾನಂದರು, ಹಿರಿಯರು ಅಂದರು, ಎಲ್ಲ ಅಂದರೂ ಸಹಿತ ಕೊನೆಗೆ CM ಘೋಷಣೆ ಹೈಕಮಾಂಡ್ ಮಾಡಿದರೂ ಸಹಿತ ಎಲ್ಲೂ ಹಬ್ಬದ ಆಚರಣೆ ಮಾಡಲಿಲ್ಲ. ಭಾಳ ಎಚ್ಚರಿಕೆಯಿಂದ CM ಪಟ್ಟವನ್ನು ಗಿಟ್ಟಿಸ್ಕೊಂಡ್ರು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಗಿಟ್ಟಿಸ್ಕೊಂಡ ಮೇಲೆ ಪೂರ್ಣ ಪ್ರಮಾಣದಲ್ಲೇ ತಮ್ಮದೇ ಅಂತ ಒಂದು ಕ್ಯಾಬಿನೆಟ್ ಮಾಡಿದಾರ ಇಲ್ಲ. ಹೆಚ್ಚಿಗೆ ಸಿದ್ದರಾಮಯ್ಯರ ಪ್ರಭಾವ, ಹಿರಿಯ ತಲೆಗಳು, ಅದರಲ್ಲಿ ಒಂದು DCM ಕ್ರಿಯೇಟ್ ಆಗಿಬಿಡ್ತು. DCM ಪೋಸ್ಟ್ ನಮ್ಮ ಪರಮೇಶ್ವರ್ ಅವರಿಗೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಸಿದ್ದರಾಮಯ್ಯರ ಅತ್ಯಂತ ಆತ್ಮೀಯ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಕೇವಲ ಒಂದು ಪೋಸ್ಟ್ ಸಿಕ್ತು. ಇದರಲ್ಲಿ ಸ್ವಲ್ಪ ಗೆದ್ದರು ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ KPCC ಅಧ್ಯಕ್ಷರನ್ನಾಗ ಏನಾದರೂ ಒಟ್ಟು ತಪ್ಪಿಸೋ ವಿಚಾರ ಡಿ ಕೆ ಶಿವಕುಮಾರ್ ಇತ್ತು ಅಂತ ಅನ್ನಿಸ್ತದೆ. ಮೊದಲು ನಂಗೆ ಅದು ಟಗ್ ಆಫ್ ವಾರ್. ಯಾರು ತಮ್ಮ ವೈರಿಗಳನ್ನ ಅಥವಾ ರಾಜಕೀಯ ವೈರಿಗಳನ್ನ ಬೆಳೆಸಲಿಕ್ಕೆ ಹೋಗೋದಿಲ್ಲ. ದೊಡ್ಡ ಆಲದ ಮರ ಸಣ್ಣ ಆಲದ ಮರವನ್ನು ಬೆಳೆಸೋದಿಲ್ಲ. ಆ ದೇಶದಲ್ಲಿ ಅದೊಂದು ಯಶಸ್ಸು ಆದರು. ಆದರೆ ಒಟ್ಟಾರೆಯಾಗಿ ಈಗಿನ ಪ್ರಥಮ ಸಚಿವ ಸಂಪುಟದಲ್ಲಿ ಏನಪ್ಪ ಅಂತಂದರೆ ಸಿದ್ದರಾಮಯ್ಯರ ಪ್ರಭಾವ ಅದ. ಮತ್ತು ಸುಲಭಿಲ್ಲ ಅವ್ರನ್ನ ಬಿಡಿಸಿ ಹೊರಗೆ ಬರೋದನ್ನು. ಸಿದ್ದರಾಮಯ್ಯರು ಒಬ್ಬ ಮಾಸ್ ಲೀಡರ್, ಜೊತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದರು. ಅವರು ಫಸ್ಟ್ ಇಂಪ್ರೆಷನ್ ಲಾಸ್ಟ್ ಇಂಪ್ರೆಷನ್ ಅಂತೇಳಿ ಫಸ್ಟಿಗೆ ಬಂದಾಗ ಅನ್ನ ಬಾಯಿ ಕೊಟ್ಟರು. ಹಂಗೆ ಇವರು ಈಗ